ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಏನು ಗೊತ್ತಾ? ಆ ಸರ್ಪ್ರೈಸ್ ಏನಂದರೆ ಕ್ಲಿಬ್ ಏನು ಅನ್ಎಕ್ಸ್ಪೆಕ್ಟೆಡ್ ಗೊತ್ತಾ? ಸ್ವೇಟ್ ಗಾಡ್, ಜಿಮ್ಮಿಂದ ಬಂದೆ, ನಾನು ಮತ್ತೆ ಫೋನ್ ಮಾಡಿದ್ರು, ಇಲ್ಲಿ ಕ್ಲಿನಿಕ್ ಹತ್ರ ಇದ್ದೀನಿ ಬಾ ಅಂತ. ಬಿಕಾಸ್ ಶೀಸ್ ಟು ವರ್ಕ್ ಇನ್ ದ ಕ್ಲಿನಿಕ್ ಬಿಫೋರ್. ಸೊ ಸೆಲೆಕ್ಟ್ ಡಾಕ್ಟರ್ ಬಂದಿದ್ದಾರೆ, ಒಂದ್ಸತಿ ತೋರಿಸ್ ಬಾ. ನಂಗೆ ಮುಂಚೆಯಿಂದ ಈ ಪ್ಲಾನ್ ಇತ್ತು ಆ್ಯಕ್ಚುಲಿ, ಬ್ರೆಸ್ಸಸ್ ಹಾಕಬೇಕು ಅಂತ. ಯಾಕಂದರೆ ಮುಂಚೆ ಒಂದ್ಸತಿ ಹಾಕ್ಸ್ಕೊಂಡು ಮಧ್ಯದಲ್ಲಿ ಕೊರೋನಾ ಟೈಮಲ್ಲಿ ಸರಿಯಾಗಿ ಫಾಲೋ ಅಪ್ ಮಾಡ್ದೇ ಅಲ್ಲಿ ವಾಪಸ್ ಹಾಳಾಗಿತ್ತು. ಅದರಿಂದ ಐ ಥಾಟ್ ಅಲ್ಲ ಟ್ರೈ ಅಗೇನ್ ಅಂತ ಅಂದ್ಕೊಂಡಿದ್ದೆ. ಬಟ್ ದಿಸ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ದಿಸ್ ಐ ಥಾಟ್ ನಾನು ಹೋಗಿದ್ದು ಬರೀ ತೋರ್ಸೋದಕ್ಕೆ ಅಲ್ಲ. ಬಟ್ ಡಾಕ್ಟ್ರು ಮಾತಾಡ್ತಾನೆ ಆಕೆ ಬಿಟ್ರು. ನಾನು ಮಧ್ಯದಲ್ಲಿ ಮಾತಾಡ್ತಾ ಇದ್ದೀನಿ, ಮಾತಾಡೋಕ್ಕೆ ಬಿಡ್ತಿಲ್ಲ. ಇಸ್ ಲೈಕ್ ಮಾತಾಡೋಣ ಅಂದ್ಬಿಟ್ಟು ಬಾಯಿಗೆ ಹಾಕಿಟ್ಬಿಟ್ಟಿದ್ರು. ಐ ವಾಸ್ ಟೋಟಲಿ ನಾಟ್ ಪ್ರಿಪೇರ್ಡ್ ಫಾರ್ ದಿಸ್. ಆ್ಯಂಡ್ ಐ ಸ್ವೇರ್ ಟು ಗಾಡ್ ಒಂಥರ ಆನ್ಸೈಟಿ ಆಗ್ತಿದೆ. ಬಟ್ ಇವಾಗ ಹಾಕ್ಸ್ಕೊಂಡ್ರೆ ಬರೀ 1 ವರ್ಷದಲ್ಲಿ ಆಗೋಗುತ್ತೆ. ಮುಂದೇನು ಏಜ್ ಆದಾಗ ಹಾಕ್ಸ್ಕೊಂಡ್ರೆ ತುಂಬ ಟೈಮ್ ಹಾಕೋಬೇಕಾಗುತ್ತೆ, 2 ವರ್ಷ 3 ವರ್ಷ ಹಾಕೋಬೇಕಾಗುತ್ತೆ. ಬಟ್ ಯಾ, ವಾಟ್ ಯು ಗೈಸ್ ಥಿಂಕ್ ಅಬೌಟ್ ಮೈ ಬ್ರೇಸಸ್? ಐ ಹೋಪ್ ಯು ಗೈಸ್ ಡೋಂಟ್ ಜಡ್ಜ್ ಮೀ ಫ್ರಮ್ ದಿಸ್. ಬಟ್ ಯಾ, ಅಲ್ಲಿ ಕ್ಲೀನಾಗಿರೋದು ಒಳ್ಳೇದಲ್ಲ. ಬಟ್ ಏನಂದರೆ ಹಾಕ್ಸ್ಬೇಕಂತ ಪ್ಲಾನ್ ಇತ್ತು, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಔಟ್ ಆಫ್ ನೋವೇರ್ ಹಾಕ್ಸ್ಕೊಂಡಿರೋದು. ಇವತ್ತು ಪೇಯ್ನ್ ಸಕ್ಕತ್ತಾಗಿರುತ್ತೆ ಮಾತ್ರ, ಕ್ರೇಜಿ ಪೇಯ್ನ್ ಇರುತ್ತೆ ಬಾಯೆಲ್ಲ. ನೋಡೋಣ ಏನಾಗುತ್ತೆ ಅಂತ. ವಾಟ್ ಯು ಗೈಸ್ ಥಿಂಕ್? ನೋಡೋಣ, ಕಮೆಂಟ್ ಮಾಡಿ ಇದ್ರ ಬಗ್ಗೆ. ಸೊ ಇಸ್ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಆ್ಯಕ್ಚುಲಿ. ಗಾಡಿಗಳನ್ನ ಪುಷ್ ಮಾಡ್ತಿದ್ವಿ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ 2 ಗಾಡಿನ ಪುಷ್ ಮಾಡ್ಕೊಂಡು ಹೋಗೋ ಸಾಕಾಗೋಯ್ತಪ್ಪ ನನಗೆ. GT-ನಂತೂ ಮಾಡ್ಕೊಂಬರೋದು ಸಾಕಾಗೋಯ್ತು. ಇವಾಗ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ, ಮಾರುತಿ ಮಂದಿರ, ಶನಿವಾರ ಅಲ್ವಾ. ದೇವಸ್ಥಾನದಲ್ಲಿ ದರ್ಶನ ಮಾಡ್ಕೊಂಡು ಹೇಮಂತ್ ಕೆಫೆ ಕಡೆಗೆ ಹೋಗ್ತಾ ಇರೋಣ. ನಮ್ಮದು ದರ್ಶನ ಬರ್ತೀನಿ. ದರ್ಶನ ಆಯಿತು. ಪ್ರಸಾದ ತಗೊಂಡು ಇವಾಗ ಹೊಡ್ತಿದ್ದೀವಿ ನಾವು. ಪ್ರಸಾದ ತಿಂದ್ಬಿಟ್ಟು ದೆನ್ ಲಿವಿಂಗ್ ಹೇಮಂತ್ ಕೆಫೆಗೆ ಹೋಗ್ಬೇಕು. ಅದೇ ಪ್ಲಾನ್ ಇಲ್ಲ. ಪ್ರಿಪೇರ್ ಆಗ್ತಿದ್ದೀನಲ್ಲ, ಪೇಯ್ನ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಮುಂಚೆ ಏನು ತಿನ್ನೋಕ್ಕಾಗುತ್ತೆ ತಿನ್ಬಿಡೋಣ, ಆಮೇಲೆ ತಿನ್ನೋದಕ್ಕೆ ಆಗೋಲ್ಲ. ಕ್ಲಿಪ್ ಹಾಕಿರೋರಿಗೆ ಗೊತ್ತಿರುತ್ತೆ ಟ್ರೈನ್ ಹೆಂಗಿರುತ್ತೆ ಅದು ಅಂತ. ದೇವಸ್ಥಾನದಿಂದ ಬಂದ್ವಿ, 2 ಗಾಡಿನೂ ಸ್ಟಾರ್ಟ್ ಆಯ್ತು. ಇವಾಗ ನೆಕ್ಸ್ಟು ಹೇಮಂತ್ ಕೆಫೆಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಾನು ತಿನ್ಕೊಂಡು ವಾಪಸ್ ಬರೋದಷ್ಟೇ. ಇವಾಗ ಬ್ರೆಸ್ಸಸ್ ಹಾಕ್ಸಿದ್ದೀನಲ್ಲ, ಕ್ಲಿಪ್ ಹಾಕ್ಸಿದ್ದೀನಲ್ಲ, ಅದು ಹೆವಿ ಪೇಯ್ನ್ ಇರುತ್ತೆ ರಾತ್ರಿ ಎಲ್ಲ. ಅದು ಪೇಯ್ನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ತಿನ್ಬಿಡೋಣ, ಆಮೇಲೆ ತಿನ್ನೋದಕ್ಕಾಗಲ್ಲ. ರಾತ್ರಿ ನಾಳೆ ಎಲ್ಲ ಒಂದು 2-3 ದಿನ ತಿನ್ನೋದಕ್ಕಾಗಲ್ಲ ಕ್ಲೀನಾಗಿ, ತುಂಬ ಪೇಯ್ನ್ ಇರುತ್ತೆ. ಸೊ ಅದಕ್ಕೋಸ್ಕರ ಇವಾಗ ಎತ್ಕೊಂಡು ಡ್ಯೂಕಾ GT-ನ ಡ್ಯೂಕ್ ತೊಗೊಂಡು ಹೋಗ್ತಾ ಇದ್ದೀನಿ. ಡ್ಯೂಕಲ್ಲಿ ಹೋಗೋಣ ಇವತ್ತು. ಈಗ ಸೊ ನಾನು ಓಡ್ತಿದ್ದೆ, ಅದೇ ಟೈಮಲ್ಲಿ ಧ್ರುವ ಬಂದೆ. ಇವಾಗ ಧ್ರುವನು ಬರ್ತಾ ಇದ್ದಾನೆ, ಧ್ರುವ ಜೊತೆ ಹೋಗ್ತಾ ಇದ್ದೀನಿ ಈಗ ನಾನು ಕೆಫೆಗೆ. ಅಲ್ಲಿ ಹೋಗಿ ತಿನ್ನಬೇಕು. ನೋಡಿ, ನಮ್ಮ ಬಾಸ್ ಬಂದಿದ್ದಾರೆ. ಬಾಸ್ ಹತ್ರ ಸ್ಪೆಕ್ಸ್ ಇಲ್ಲ, ಸ್ಪೆಕ್ಸ್ ಮುರಿದೋಗ್ಬಿಟ್ಟಿದೆ. ಏನೋ ವಿಸ್ಕಿ, ಏನೋ ವಿಸ್ಕಿ, ನಾನು ಜಾಕೆಟ್ ಹಾಕೋಬೇಕಾಗಿತ್ತು, ಕೋಲ್ಡ್ ಇದೆ. ಜಾಕೆಟ್ ಹುಡುಕ್ಸೋಕ್ಕಾಗಲಿಲ್ಲ ಅವ್ರಿಗೆ, ನಾನೇ ಮೇಲೋಗಿ ಎತ್ಕೊಂಡ್ಬಂದಿದ್ದೀನಿ. ಎತ್ಕೊಂಡು ಜಾಕೆಟ್ ಹಾಕ್ಕೊಂಡು ಕಿರಣ ಮನೆ ಹತ್ರ ಹೋಗಿ, ಕಿರಣ ಮನೆಯಿಂದ ಕೆಫೆ ಮಾಗಡಿ ರೋಡದು ಈಸ್ಟ್ ವೆಸ್ಟ್ ಕಾಲೇಜ್ ಹತ್ರ ಇರೋದು ಕೆಫೆ. ವಿಜಯನಗರ ಅಂತ ಅಲ್ಲವೇ ಮಾಗಡಿ ರೋಡ್ ಈಸ್ಟ್ ವೆಸ್ಟ್ ಹತ್ರ ಹೋಗ್ಬೇಕು. ಹೊಡೋಣ. ಕಿರಣಿಗೆ ವೇಟಿಂಗು. ಕೆಳಗಡೆ ಬಂದು ನಿಂತಿದ್ದೀವಿ ಅವ್ರ ಮನೆ ಹತ್ರ. ನಮ್ಮ ಮನೆ ಇಬ್ಬರು ಅವ್ರಿಗೆ ಆಗ್ಬೋದು. ನಾನು ಧ್ರುವ, ಕಿರಣ್ ವೇಟಿಂಗ್ ಫಾರ್ ಹಿಮ್ ಆ್ಯಕ್ಚುಲಿ. ಇನ್ನೊಂದೇನು ಗೊತ್ತಾ ಫನ್ ಫ್ಯಾಕ್ಟ್, ಕಿರಣ್ ಅಂತ ಇರೋ ಡಾಗು ಮತ್ತು ನಾನು ಇರೋ ಡಾಗು 2 ಸಿಬ್ಲಿಂಗ್ಸ್, ಸೇಮ್ ಲಿಟರಲ್ಲಿ ತೊಗೊಂಡಿದ್ದು. ಸೊ ನನ್ನ ಹತ್ರ ಇರೋ ಡಾಗ್ ವಿಸ್ಕಿ ಇದ್ದಾನಲ್ಲ, ವಿಸ್ಕಿ ಇಸ್ ದ ಬ್ರದರ್ ಆಫ್ ಇಸ್ ಡಾಗ್ ಹನಿ ಅಂತ ಡಾಗ್ ಒಂದು ಸಿಸ್ಟರ್. ಮೀಟ್ ಮಾಡಿಸ್ಬೇಕು ಒಂದಿನ ಇಬ್ಬರು. ಇಟ್ ಬಿ ಫನ್. ಇದು ಚಿಕ್ಕ ಮರಿ ಕೈಯಲ್ಲಿ ಇಟ್ಕೊಳ್ಳೋ ಟೈಮ್ ಇದ್ದಾಗ ತಂದಿದ್ದು. ಮಾಡಿ ಬಂದು ನಮ್ಮ ಬಾಸ್ ಬರ್ತಾ ಇದ್ದಾರಲ್ಲಿ. ಬಾಸ್
ನೋಡಿ ನಮ್ಮ ಮನಿ ಮನು ಬಾಸ್ ಹೊರಟಿದ್ದಾರೆ ನಮ್ಮ ಜೊತೆ. ನೋಡಿ ಹೆಲ್ಮೆಟ್ ಇಲ್ದಂಗೆ ಹೋಗ್ತಿರೋದಂತೆ. ಏನು ಮಾಡೋಣ, ಹೆಲ್ಮೆಟ್ಗೆ ಈಗ ಮತ್ತೆ 3 ಫ್ಲೋರ್ ಹತ್ಬೇಕಾ, 2 ಫ್ಲೋರ್. ನೋಡಿ ಇವೇನು ಹೋಗ್ಬೇಕಲ್ಲ ಅಂತ ಹೆಲ್ಮೆಟ್ ಇಲ್ವಂತೆ. ಏನು ಮಾಡೋಣ, ಹಂಗೆ ಹೋಗೋದು ತಪ್ಪು ಗೈಸ್. ಹೆಲ್ಮೆಟ್ ಹಾಕೊಂಡು ಹೋಗಿ ಎಲ್ಲ ಎಲ್ಗೋದ್ರು ಅಷ್ಟೇ ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು. ವೆರಿ ಲೋಡೆಡ್ ಗಾಯಿ. ಫೈನ್ ಬಂದರೆ ಕಟ್ಟಿದ್ರೆ ಆಯ್ತಂತೆ. ಸೊ ಇವಾಗ ಜಸ್ಟ್ ಕೆಫೆ ಹತ್ರ ಬಂದ್ವಿ. ಟ್ರಾಫಿಕ್ ಸಾಕಾಗಿತ್ತು ಮಾತ್ರ. ಇಲ್ಲಿ ಬರೋ ರೋಡ್ ಕೂಡ ಚೆನ್ನಾಗಿಲ್ಲ. ಕೆಫೆ ವೀರಾಮ ಅಂತ ಇದರಿಂದ ಈಸ್ಟ್ ವೆಸ್ಟ್ ಕಾಲೇಜ್ ರೋಡಲ್ಲೇ ಇರೋದು. ಈಸ್ಟ್ ವೆಸ್ಟ್ಗೆ ಹೋಗೋ ದಾರಿಯಲ್ಲಿ ಸಿಗುತ್ತೆ ಒಂದು ಲೆಫ್ಟ್ ಸೈಡ್. ಇಫ್ ಯು ಕಮಿಂಗ್ ಫ್ರಮ್ ಈಸ್ಟ್ ವೆಸ್ಟ್ ಇಟ್ಸ್ ಆನ್ ಯುವರ್ ರೈಟ್ ಸೈಡ್. ಇವಾಗ ರೀಸೆಂಟಾಗಿ ಚೆನ್ನಾಗಿರೋದು. ಇವರೇ ಬಾಸು, ಇವರೇ ಓನ್. ರೆಡಿ ಆಗಿದೆ ನಮಗೆ ಅಂತ. ಪಾಸ್ತಾ ಆಲ್ರೆಡಿ ರೆಡಿ ಆಗಿ ಇಟ್ಟಿದ್ರು ನಾವು ತಿನ್ನೋದಕ್ಕೆ ಅಂತ. ಪಾಸ್ತಾ ರೈಸ್ ಆಲ್ರೆಡಿ ನಾನು ವೀಡಿಯೋ ಮಾಡೋಷ್ಟಲ್ಲಿ ಖಾಲಿಯಾಗಿ ಹೋಗಿದೆ ಆಲ್ರೆಡಿ. ಪ್ಲಸ್ ಪಾನಿಪುರಿ ಇನ್ನೂ ಬ್ಯಾಚಸ್ ಟ್ರೈ ಮಾಡ್ತಾಯಿದ್ದೀವಿ. ಅದು ಬೆಸ್ಟ್ ಇಷ್ಟ ಆಗುತ್ತೆ. ದಸ್ ದ ಒನ್ ವಿಲ್ ಬಿ ಗೋಯಿಂಗ್ ವಿತ್. ರೈಸ್ ಪಗ್ಲೂಸ್ ನಾವು ಎಷ್ಟು ಪ್ರೈಸ್ ಅಂತ ಗೊತ್ತಾ ದಿನ. ಯಾ ಅದು ರೀಸೆಂಟಾಗಿ ಓಪನ್ ಆಗಿರೋದು ಕೆಫೆ. ಚೆನ್ನಾಗಿ ಬರ್ತೈತೆ. ನ್ಯೂ ಇಯರಲ್ಲಿ ಮತ್ತೆ ಓಪನ್ ಆಗಿ ಮಾತ್ರ ತುಂಬ ಚೆನ್ನಾಗಿದೆ. ಐ ಲೈಕ್ ದಿಸ್ ಒನ್. ಕೆಮಿಕಲ್ಲು ಅದು ವೆರಿ ವೆಜ್ ಮಯೋನೀಸ್. ಕಾಕಡಲ್ಲಿ ವೆಜ್ ಅಂತ ಐತೆ. ಇದು ನಾನು ಮಾಡ್ತಿರ್ಲಿಲ್ಲ ಹತ್ರ. ಇಲ್ಲೇ ರೆಡಿಮೇಡ್ ಚಿಲ್ಲೆ ಮಾಡಿರೋದು, ಹೊರಗಡೆ ತರಿಸಿರೋದಲ್ಲ. ಗೈಸ್ ಧ್ರುವದೊಂದು ಫಾರ್ಬಿಟನ್ ಪಾನಿಪುರಿ ಇದ್ದಿದೆ ನೋಡಿ. ವೋ 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 ದಟ್ಸ್ ಟೂ ಮಚ್. ಧ್ರುವ ಏನಂತ್ಯ? ಏನಾಯ್ತು? ಆಮೇಲೆ ಬೇಗ ಸುಮ್ಮನೆ ಎಷ್ಟೇ ಯೂಸ್ ಮಾಡೋದು ತಗೊಳ್ಳೆ ಬಿದ್ದಿರೋದು ಹುಡುಗರು ಹೇಳತ್ತಾರ. ಸೊ ಮಚ್ ಟ್ರೂತ್. ಹೆಂಗಿದೆ ಅನ್ನೋದು? ಏನು ತಿಂತಿದೆ ಅದು? ಏನದು? ಪೊಟ್ಯಾಟೊ ಕ್ರಿಸ್ಪಿ ರೋಲ್. ರ್ಯಾಪ್. ಅದನ್ನು ರ್ಯಾಪ್ ಅಂತ ಕರೀತಾರಂತೆ ಇವಾಗ. ರೋಲ್ ಅದು ರ್ಯಾಪ್. That's a wrap. roll. Come on. Guys, it's a wrap. Bye bye. ನಾವೇ ಚೆನ್ನಾಗಿ ತಿಂದಿದ್ದೀವಿ. ಓನರ್ ತಿಂದಿರೋ ನೋಡಿ. ಓನರು ಹಿಂಗಾದ್ರೆ ಹೆಂಗೆ? ಇಲ್ಲಿ ವೇಸ್ಟ್ ಮಾಡೋಣ. ಇಲ್ಲಿ ವೇಸ್ಟ್ ಮಾಡ್ತೀವಿ. ಅವ್ರ ಕೆಫೆದವ್ರೆ ಏನಾಯ್ತು? ನಿನ್ನ ಮೇಲೆ ಎಲ್ಲರೂ ಜಸ್ಟಿಫೈ ಮಾಡ್ತಿದ್ದಾರೆ. ಇವಾಗ ಆರ್ಡರ್ ಲೇಟಾಗಿ ಬರೋಕ್ಕೆ ಕಾರಣ ನೀನೇ. ಸೊ ಎಂಡ್ ಆಫ್ ದ ಡೇ ಯು ಆರ್ ದ ಪ್ರಾಬ್ಲಮ್ ಹಿಯರ್. Yes, that's good. He's getting married. You can see it just from the way he's accepting them. ಲಾಸ್ಟ್ ಟೈಮ್ ಕೂಡ ಚೇಂಜ್ ಆಗಿದೆ. ಕ್ರೇಜಿ ಆಗಿದೆ ಅಲ್ಲ? ಲಾಸ್ಟ್ ಟೈಮ್ ಕೂಡ ಚೇಂಜ್ ಆಗಿದೆ. ಸೊ ಆಯಿತು, ಕೆಫೆ ಎಲ್ಲ ಮುಗಿಸಿ ಸೊ ಕಿರಾಣ ಮನೆ ತಗೊಂಡಿದ್ವಿ. ಕಿರಾಣ ಬಿಟ್ಟು ಇವಾಗ ನಾವು ವಾಪಸ್ ನಮ್ಮ ಮನೆಗೆ ಹೋದರೆ ಅಲ್ಲಿಗೆ ಎಂಡ್ ಆಯಿತು ನಮ್ಮ ಬ್ಲಾಗ್. ಇವಾಗ ಕೂತ್ಕೊಂಡು ಎಡಿಟ್ ಮಾಡಬೇಕು. ನೋಡೋಣ ಯಾವುದಾದ್ರು ಹಾಕ್ತೀನಿ, ಯಾವುದಾದ್ರು ಹಾಕಲ್ಲ ಅಂತ. ಆದಷ್ಟು 15 ಮಿನಿಟ್ಸ್ ಇಡೋದು ಅಂದ್ಕೊಂಡಿದ್ದೀನಿ ಎಲ್ಲ ಬ್ಲಾಗ್ಸ್ನ. ಲೆಟ್ಸ್ ಸಿ. ಸೊ ಆಲ್ ರೈಟ್ ಗೈಸ್, ಬಾಯ್ ಸಿಗೋಣ on day 4. ಬಾಯ್.